ಕರ್ನಾಟಕಕ್ಕೆ ಕೇಂದ್ರ ಸರ್ಕಾರದ ಕೊಡುಗೆಗಳೇನು? ಬಡವರ ಪರವಾಗಿರುವಂತಹ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಅಂತ ಹೇಳ್ತಿದ್ದಾರೆ. ನಮ್ಮ ಸರ್ಕಾರದ ಮೂಲ ಮಂತ್ರವೇ ಯಾವುದೇ ಒಂದು ಕಾರ್ಯಕ್ರಮವನ್ನು, ಯಾವುದೇ ಒಂದು ಯೋಜನೆಯನ್ನು ನಾವು ಕೈಗೊಂಡಾಗ ಅದು ಜನರಿಗೆ ತಲುಪಬೇಕಂದ್ರೆ ಅಂತ್ಯೋದಯ ಮೂಲ ಮಂತ್ರವಾಗಿ ನಮ್ಮ ಕೇಂದ್ರ ಸರ್ಕಾರ ರೂಢಿಸ್ಕೊಂಡಿದೆ. ಆದರೆ ಇಲ್ಲಿ ಸತತವಾಗಿ 3 ಬಾರಿ ಗೆದ್ದಂಥ ಶಾಸಕರು, 2 ಬಾರಿ ಗೆದ್ದಂಥ ಏನು ಲೋಕಸಭಾ ಸದಸ್ಯರು, ಇವರು ಇದು ನಿರುದ್ಯೋಗ ಸಮಸ್ಯೆಯನ್ನು ನಿವಾರಣೆ ಮಾಡುವಲ್ಲಿ ಇವರು ವಿಫಲ ಆಗಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಇದ್ದಾಗ ಅಭಿವೃದ್ಧಿಯಲ್ಲಿ ಕುಂಠಿತ ಇತ್ತು. ಇವತ್ತು ಅಭಿವೃದ್ಧಿಯ ಪರ್ವ, ಅಭಿವೃದ್ಧಿಯ ಅಲೆ ಏನಾದರೂ ಇದ್ರೆ ಅದು ಬಿಜೆಪಿ ಸರ್ಕಾರ. ವಿಶ್ವದ 5ನೇ ಆರ್ಥಿಕತೆ ಅಂತ ಹೇಳ್ತಾರಲ್ವಾ ಬಿಜೆಪಿಯವರು, ಯಾಕೆ ಜನಸಾಮಾನ್ಯರ ತಲಾದಾಯ ಹೆಚ್ಚಾಗ್ಲಿಲ್ಲ? ಇದಕ್ಕೆ ಎಲ್ಲಿ ಬರುತ್ತೆ ಹಣ? ಇದು ಯಾಕೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಅವ್ರಿಗೆ ಪರಿಗಣನೆಗೆ ಬಂದಿಲ್ವಾ? ಅವರು ಪುರಸಭೆಯಿಂದ, ನಗರಸಭೆಯಿಂದ, ಪಟ್ಟಣ ಪಂಚಾಯತ್ಗಳಿಂದ ಕೊಟ್ಟಿರುವ ರೀತಿ ಇವತ್ತು ನಾಗರಿಕರನ್ನ ದಿಕ್ತೊಪ್ಪಿಸುವಂತ ಕೆಲಸ ಏನಾದರೂ ಮಾಡ್ತಾ ಇದ್ರೆ ಅದು ಕಾಂಗ್ರೆಸ್ನವರು. ಡಾಕ್ಟರ್ ಮಂಜುನಾಥ್ ಅವ್ರ ಮುಂದೆ DK ಸುರೇಶ್ ಅವರು ಪ್ರಬಲ ಅಭ್ಯರ್ಥಿ ಅಲ್ಲ ಅಂತ ನಾವು ಘಂಟಾಘೋಷಣೆ ಹೇಳ್ತೇವೆ. ಯಾಕೆ ಸಾಕಷ್ಟು DK ಸುರೇಶ್ ಅವರು ಸಾಕಷ್ಟು ಕೆಲಸಗಳು, ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ. ಈ ಅಭಿವೃದ್ಧಿ ಕೆಲಸಗಳು ಬಿಜೆಪಿಯವ್ರ ಕಣ್ಣು ಕಾಣಿಸ್ತಾ ಇಲ್ವಾ? ಇವತ್ತು ನೇರ ಅವ್ರ ನೈತಿಕ ಹೊಣೆ ಹೊತ್ತು ಬಡವರಿಗೆ ನಾನು ತಪ್ಪು ಸಂದೇಶವನ್ನು ಕೊಟ್ಟೆ, ಇವತ್ತು ಆಹಾರ ಕೊಡುವಲ್ಲಿ ವಿಫಲ ಆಗಿದ್ದೀನಿ, ನಾನು ಮಾಡಿರ್ತಕ್ಕಂಥದ್ದು ತಪ್ಪು ಅಂತ ಅವ್ರ ನೈತಿಕ ಹೊಣೆ ಹೊತ್ತು ಇವತ್ತು ರಾಜೀನಾಮೆಯನ್ನು ಕೊಡಬೇಕು. ಇವತ್ತು ಕಾಂಗ್ರೆಸ್ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಒಪ್ಕೊಂಡಿದ್ದಾರೆ 400ಕ್ಕೂ ಅಧಿಕ ಸೀಟ್ ಇವತ್ತು ಬಿಜೆಪಿ ಸರ್ಕಾರ ಬರುತ್ತೆ ಕೇಂದ್ರದಲ್ಲಿ ಅಂತ. ಒಂದು ಕರ್ನಾಟಕಕ್ಕೆ ಸೀಮಿತವಾದಂಥ ಸರ್ಕಾರ ಅಲ್ಲ ಕೇಂದ್ರ ಸರ್ಕಾರ, ಭಾರತ ಸರ್ಕಾರ ಇಡೀ ಎಲ್ಲ ರಾಜ್ಯಗಳಿಗೂ ನೇರವಾಗಿ ಏನು ತಲುಪಬೇಕು ಅದನ್ನು ತಲುಪಿಸ್ತಾ ಇರ್ತಕ್ಕಂಥ ಪ್ರಪ್ರಥಮ ಪ್ರಜೆ ಅಂದ್ರೆ ಅದು ನರೇಂದ್ರ ಮೋದಿಜಿ. ಕೇಂದ್ರ ಸರ್ಕಾರಕ್ಕೆ ಅಕ್ಕಿಯಲ್ಲಿ ಬಂತು 29 ರೂಪಾಯಿ ಮಾರೋದಕ್ಕೆ. ಸರ್, ಕೇಂದ್ರ ಸರ್ಕಾರದಿಂದ ನಾವೇನು ಮೊದಲಿಂದ ಯೋಜನೆ ತಗೋಬರ್ತಾ ಇದೀವಿ, ಯಾವುದು ಕುಂಠಿತ ಮಾಡಲಿಲ್ಲ. ಕುರುಕ್ಷೇತ್ರ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಆನೇಕಲ್ ತಾಲೂಕಿನ ಘಟಾನುಘಟಿಗಳ ಸರಣಿ ಸಂದರ್ಶನಗಳು ನಿಮ್ಮ BLC ಟಿವಿಯಲ್ಲಿ ಮಾತ್ರ. ನಿರೀಕ್ಷಿಸಿ ಅತಿ ಶೀಘ್ರದಲ್ಲಿ.